ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಸಿಕ್ಕಿದೆ. ಈಗ ಇನ್ಮುಂದೆ ಬಸ್ಗಳಲ್ಲಿ ಸಾಗಿಸುವಂತಹ ಲಗೇಜ್ 30 ಕೆಜಿಗೂ ಜಾಸ್ತಿ ಇದ್ರೆ ನೀವು ಅದಕ್ಕೂ ಕೂಡ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಇನ್ಮುಂದೆ ಬಸ್ಗಳಲ್ಲಿ ಸಾಗಿಸುವ ಲಗೇಜ್ ಶುಲ್ಕ ಹೆಚ್ಚಳ ಆಗ್ತಾ ಇದೆ. ಇಂದಿನಿಂದಲೇ ಜಾರಿಗೆ ಬರ್ತಾ ಇದೆ ಪರಿಷ್ಕೃತ ದರ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ. 2025ರ ಜನವರಿಯಲ್ಲಿ ಬಸ್ ಪ್ರಯಾಣ ದರ ಏರಿಕೆಯಾಗಿತ್ತು. ಇದೀಗ ಈ ವರ್ಷ ಲಗೇಜ್ ಶುಲ್ಕ ಪರಿಷ್ಕರಣೆ ಮಾಡಿದೆ ಕೆಎಸ್ಆರ್ಟಿಸಿ. 30 ಕೆಜಿವರೆಗೂ ಕೂಡ ಉಚಿತವಾಗಿ ಲಗೇಜ್ ಸಾಗಿಸಲು ಅವಕಾಶ ಇದೆ. ಆದರೆ ಅದಕ್ಕೂ ಹೆಚ್ಚಿನ ಲಗೇಜ್ಗೆ ಪ್ರತಿ ಕೆಜಿಗೆ 6 ರಿಂದ 145 ರೂಪಾಯಿವರೆಗೂ ಕೂಡ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ. ಪ್ರಯಾಣದ ದೂರ, ಸ್ಟೇಜ್ಗಳ ಆಧಾರದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಅದರ ಮೇಲೆ ಡಿಪೆಂಡ್ ಆಗಿ ದರ ಬದಲಾಗುತ್ತೆ. ಹಿಂದಿನ ದರಗಳಿಗಿಂತ 15% ದರ ಏರಿಕೆ ಆಗ್ತಾ ಇದೆ. ಹೂವು, ಹಣ್ಣು ಮತ್ತು ತರಕಾರಿ ಕಳುಹಿಸುವ ರೈತರಿಗೆ ದರ ಬಿಸಿ ಇದೆ. ಸರಕು ಪ್ರಯಾಣಿಸುವ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಇದು ಶಾಕ್ ಅಂತಾನೆ ಹೇಳಬಹುದು. ಕಾರಣ ಏನು ಅಂತಂದ್ರೆ ಇಲ್ಲಿ ಕೇವಲ 30 ಕೆಜಿ ಅಷ್ಟೇ ಲಿಮಿಟ್ ಇರುವಂಥದ್ದು. ಅದಕ್ಕಿಂತ ಜಾಸ್ತಿ ಇದ್ರೆ ಅದರ ಮೇಲೆ ಎಷ್ಟು ವೇಟ್ ಇದೆ ಅಥವಾ ಎಷ್ಟು ದೂರ ಪ್ರಯಾಣವನ್ನು ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ದರ ಬದಲಾಗುತ್ತಂತೆ. ಹಾಗಾಗಿ ಒಂದು ರೀತಿಯಾಗಿ ಹೂವು, ಹಣ್ಣು, ತರಕಾರಿ ಕೆಜಿಗಟ್ಟಲೆ ತಗೊಂಡು ಹೋಗ್ತಾರೆ ರೈತರು. ಅಂಥವ್ರಿಗೂ ಪಾಪ ಇದು ದರ ಬಿಸಿ ಅಂತಾನೆ ಹೇಳ್ಬೋದು. ಸರಕು ಪ್ರಯಾಣಿಸುವ ಸಣ್ಣ ವ್ಯಾಪಾರಿಗೂ ಕೂಡ ಇದು ಶಾಕ್. ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಇದು ಒಂದು ಕಡೆ. ಕಾರಣ ಏನು ಅಂತಂದ್ರೆ ಇಷ್ಟು ದಿನ 30 ಕೆಜಿ ಲಗೇಜ್ ಲಿಮಿಟ್ ಇತ್ತು, ಈಗಲೂ ಕೂಡ ಇದೆ. ಆದರೆ 30 ಕೆಜಿಗೂ ಜಾಸ್ತಿ ಇದ್ರೆ ಅದಕ್ಕೆ ನೀವು ಸಪರೇಟ್ ಆಗಿ ಶುಲ್ಕವನ್ನು ಪಾವತಿ ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಿರೋಣಿ. ಮಂಜುನಾಥ್, ಇಲ್ಲಿ ಇಷ್ಟು ದಿನ 30 ಕೆಜಿ ಲಿಮಿಟ್ ಇತ್ತು ಲಗೇಜ್ಗೆ, ಆದರೆ ಈಗ 30 ಕೆಜಿಗೂ ಜಾಸ್ತಿ ಇದ್ರೆ ಅದಕ್ಕೆ ಶುಲ್ಕವನ್ನ ಪಾವತಿ ಮಾಡಬೇಕು ಅಂತ ರೂಲ್ಸ್ ಬಂದಿರುವಂತದ್ದು. ಇದು ಒಂದು ರೀತಿಯಾಗಿ ರೈತರಿಗೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ತಲೆನೋವು ಅಂತಾನೆ ಹೇಳ್ಬೋದು. ಹಾಗಾಗಿ ಈ ರೀತಿಯಾದಂತಹ ಕ್ರಮ ಯಾಕೆ ತಗೊಂಡ್ರು ಅಂತ? ಹೌದು ನೋಡ್ತೀನಿ, ಕಳೆದ 2021ರಿಂದ ಇಲ್ಲಿಯವರೆಗೂ ಕೂಡ ಅಂತಂದ್ರೆ ದರ ಏರಿಕೆ ಮಾಡಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಈಗ ಸಡನ್ ಆಗಿ ಅಂತಂದ್ರೆ ಕೆಎಸ್ಆರ್ಟಿಸಿ ಅವರು ದರ ಏರಿಕೆ ಮಾಡಿರುವಂತದ್ದು. ಇದು ಏನಂತಂದ್ರೆ ಈ ಪಾರ್ಸಲ್ ಕಳಿಸುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರಿರ್ತಾರೆ ಅಂತವ್ರಿಗೆ ಅಂತಂದ್ರೆ ಭಾರಿ ಹೊಡೆತ ಕೊಡುತ್ತೆ. ಹಾಗೆ ಅದರ ಜೊತೆಗೆ ಪ್ರಯಾಣಿಕರು ಕೂಡ ಅಂತಂದ್ರೆ ನೀವು ಆಗ್ಲೇ ಹೇಳಿದಾಗೆ 30 ಕೆಜಿಗಿನ ಜಾಸ್ತಿ ಅಥವಾ 20-25 ಕೆಜಿ ಬಸ್ ನ ಒಳಗಡೆ ಅಂತಂದ್ರೆ ತಗೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ. ಅಂತವರಿಗೂ ಕೂಡ ಅಂತಂದ್ರೆ ಇದು ಬಿಸಿ ಮುಟ್ಟುವಂತಹ ಸಾಧ್ಯತೆ ಇರುತ್ತೆ. ಈಗ ಕೆಎಸ್ಆರ್ಟಿಸಿ ಅವರು ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಸಾಕಷ್ಟು ದಿನಗಳಿಂದ ಡೀಸೆಲ್ ಹಾಗೂ ಇನ್ನಿತರೆ ಸಣ್ಣ ಪುಟ್ಟ ಖರ್ಚುಗಳ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ನಾವು ಈ ರೇಟ್ ಕೂಡ ಅಂತಂದ್ರೆ ನಾವು ಏರಿಕೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಇದಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಇದಕ್ಕೋಸ್ಕರ ಅಂತಂದ್ರೆ ಕಿಲೋಮೀಟರ್ ಆಧಾರದ ಮೇಲೆ ಹಾಗೂ ಕೆಜಿಗೆ ಎಷ್ಟು ಕೆಜಿ ತೂಕ ಇರುತ್ತೆ ಅನ್ನುವ ಆಧಾರದ ಮೇಲೆ ಅಂತಂದ್ರೆ ನಾವು ರೇಟ್ ಅನ್ನ ಜಾಸ್ತಿ ಮಾಡ್ತೇವೆ ಅನ್ನುವಂತಹ ಮಾತನ್ನ ಈಗ ಅಂತಂದ್ರೆ ಸಾರಿಗೆ ಇಲಾಖೆಯವರು ಹೇಳಿರುವಂತದ್ದು. ಇದೀಗ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತು ಕಾರ್ಗೋ ಅಂತ ಹೇಳಿ ಕೂಡ ಅಂತಂದ್ರೆ ಸಾರಿಗೆ ಇಲಾಖೆಯವರು ಒಂದು ಟ್ರಾನ್ಸ್ಪೋರ್ಟ್ ಅನ್ನ ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಕಳಿಸುವಂತವರಿಗೆ ಇದು ಭಾರಿ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.